ನಂಬರ್ ಸಿಸ್ಟಮ್ ಪ್ರಾಬ್ಲಮ್ಸಲ್ಲಿ ನಮಗೆ ಬೇಸಿಕ್ಕಾಗಿ 3 ಥರ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗ್ತೀವಿ. ಹಾಗೆಯೇ ನಾನು ಇಲ್ಲಿ 3 ಥರ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ. ಹಾಗೆ ಟೈಪ್ ಕೂಡ ಬರ್ತಿದ್ದೀನಿ ಯಾವ ಥರ ಸೀರೀಸಲ್ಲಿ ಈ ಒಂದು ಕ್ವೆಶನು ಬಂದಿದೆ ಅಂತ. ಫಸ್ಟ್ ಕ್ವೆಶನಲ್ಲಿ 5, 10, 20, 40 ಇದೆ. ನೆಕ್ಸ್ಟ್ ನಂಬರ್ ಏನು ಅಂತ ಹುಡುಕಬೇಕು. ಇದು ಈ ಕ್ವೆಶನು ಯಾವ ಒಂದು ಸೀರೀಸ್ ಮೇಲಿದೆ ಅಂತಂದರೆ ಮಲ್ಟಿಪ್ಲಿಕೇಶನ್ ಸೀರೀಸ್ ಮೇಲಿದೆ. ಇಲ್ಲಿ ಡಿಫ್ರೆನ್ಸ್ ನೋಡ್ತಾ ಹೋದರೆ 5ಗೆ ಮತ್ತು 10ಗೆ ಡಿಫ್ರೆನ್ಸ್ ನೋಡ್ತಾ ಹೋದರೆ ನಮಗೆ ಇಲ್ಲಿ ಏನಾಗುತ್ತೆ, ಮಲ್ಟಿಪಲ್ ಆಫ್ 2 ಬರುತ್ತೆ. ಮಲ್ಟಿಪಲ್ ಆಫ್ 2, 5 2s 10, ಹಾಗೆಯೇ 10 2s 20, 20 2s 40, ಹಾಗೆಯೇ ನೆಕ್ಸ್ಟು 40 ಇಂಟು 2 ಮಾಡಿದ್ರೆ ಏನು ಬರಬೇಕು, 80 ಬರಬೇಕಲ್ವಾ. ಹಾಗಾಗಿ ಆನ್ಸರ್ ಏನು 80, ಬಿಕಾಸ್ ದಿಸ್ ಪ್ರಾಬ್ಲಮ್ ಬಿಲಾಂಗ್ಸ್ ಟು ಮಲ್ಟಿಪ್ಲಿಕೇಶನ್ ಸೀರೀಸ್. ಮಲ್ಟಿಪ್ಲಿಕೇಶನ್ ಸೀರೀಸ್ ಮೇಲೆ ನಮಗೆ ಕ್ವೆಶನ್ ಬಂತು ಅಂದರೆ ಇಲ್ಲಿ ಒಂದು ನಂಬರ್ ಇರುತ್ತೆ, ಅಲ್ಲಿ ಡಿಫ್ರೆನ್ಸ್ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಬಿಟ್ಟು ಮಲ್ಟಿಪ್ಲಿಕೇಶನ್ ಸೀರೀಸ್ ಮಾಡಬೇಕು. ಇಲ್ಲಿ ತನಕ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ಮು ನೋಡಿ, 1 4 9 6 ಇದೆ, ಸಾರಿ 16. 1 4 9 16. ನೆಕ್ಸ್ಟ್ ನಂಬರ್ ಏನು ನಮಗೆ ಗೊತ್ತಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ರೆ ಏನು ಗೊತ್ತಾಗುತ್ತೆ ಅಂತಂದರೆ, ಈ ಒಂದು ಫಸ್ಟ್ ಡಿಜಿಟು ಹಾಗೆ ಸೆಕೆಂಡ್ ಡಿಜಿಟು ಥರ್ಡ್ ಡಿಜಿಟು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಏನಂತಂದರೆ ಸ್ಕ್ವಯರ್ ಮೇಲಿದೆ. ಸ್ಕ್ವಯರ್ ಸೀರೀಸ್ ಆಗಿ ನಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ಕ್ವೆಶನು. ಹಾಗಾಗಿ 1 ಸ್ಕ್ವಯರ್ ಈಸ್ 1, 2 ಸ್ಕ್ವಯರ್ ಈಸ್ 4, 1 ಸ್ಕ್ವಯರು 1 ಆಗುತ್ತೆ, ಹಾಗೆಯೇ 2 ಸ್ಕ್ವಯರು 4 ಆಗುತ್ತೆ, 3 ಸ್ಕ್ವಯರು ಏನಾಗುತ್ತೆ 9 ಆಗುತ್ತೆ, 4 ಸ್ಕ್ವಯರ್ ಏನಾಗುತ್ತೆ 16 ಆಗುತ್ತೆ. ಹಾಗಾದರೆ 5 ಸ್ಕ್ವಯರ್ ಏನು, 5 ಸ್ಕ್ವಯರ್ ನಮಗೆ 25 ಬರಬೇಕಲ್ವಾ. 25 ಇಸ್ ದ ನೆಕ್ಸ್ಟ್ ನಂಬರ್ ಅಂತ. 25 5 ಸ್ಕ್ವಯರ್ ಏನಿರುತ್ತೆ ನಮಗೆ 25. ಸ್ಕ್ವಯರ್ ಸೀರೀಸ್ ಟೈಪು ಈ ಥರ ಮಾಡಬೇಕು. ಇಲ್ಲಿ ತನಕ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಸೀರೀಸ್ ಟೈಪ್ ಏನಿದೆ ಅಂತಂದರೆ ಬೇಸ್ ಆನ್ n ಇಂಟು n ಪ್ಲಸ್ 1 ಈ ಒಂದು ಮೆಥಡ್ ಮೇಲೆ ಇರುತ್ತೆ. ಇಲ್ಲಿ n ಅಂತಂದರೆ ಫಸ್ಟ್ ಡಿಜಿಟ್, n ಇಸ್ ಈಕ್ವಲ್ಸ್ ಟು ಫಸ್ಟ್ ಡಿಜಿಟ್. ಫಸ್ಟ್ ಡಿಜಿಟ್ ಯಾವ ಥರ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಇಲ್ಲಿ ಈ ಪ್ಲೇಸಲ್ಲಿ ಹಾಕ್ತಾ ಬಂದರೆ ನಮಗೆ ಈಸಿಯಾಗಿ ಈ ಒಂದು ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ನಾವು n ಪ್ಲೇಸಲ್ಲಿ n ಇಂಟು n ಪ್ಲಸ್ 1 ಹೋಲ್ ಬ್ರ್ಯಾಕೆಟ್, ಇದನ್ನು ನಾವು 2 ಇಂಟು 2 ಪ್ಲಸ್ 1 ಈಸ್ ಈಕ್ವಲ್ಸ್ ಟು ಮಾಡಿಬಿಟ್ರೆ 2 ಇಂಟು 3 ಏನಾಗುತ್ತೆ 6, ಸೆಕೆಂಡ್ ಡಿಜಿಟ್ ಬಂತು. ಹಾಗೆಯೇ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈ ಒಂದು ಜಾಗದಲ್ಲಿ 6ಅನ್ನು ಹಾಕಬೇಕು. 6ಅನ್ನು ಹಾಕಿದರೆ ನಮಗೆ ನೆಕ್ಸ್ಟ್ ಏನು ಬರುತ್ತೆ ಅನ್ನೋದನ್ನು ನೋಡ್ಕೊತ ಹೋಗೋಣ, ಆಯಿತಾ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದೀವಿ, ಇಲ್ಲಿ 2 ತೊಗೊಂಡಿದ್ದೀವಲ್ಲ, 2 ಆದಮೇಲೆ ಯಾವ ನಂಬರ್ ಇದೆ, n ಈಸ್ ಈಕ್ವಲ್ ಟು 3 ತೊಗೊಂಡೋಣ. ಇಲ್ಲಿ n ಈಸ್ ಈಕ್ವಲ್ ಟು 2 ತೊಗೊಂಡಿದ್ವಿ. ನೆಕ್ಸ್ಟ್ ನಂಬರ್ n ಈಸ್ ಈಕ್ವಲ್ ಟು 3 ತೊಗೊಂಡೋಣ. ಅವಾಗ ಏನಾಗುತ್ತೆ, 3 ಇಂಟು 3 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 3 ಇಂಟು 4, 3 4s 12 ಡಿಜಿಟ್, ಥರ್ಡ್ ಡಿಜಿಟ್ ಬಂತು. ನೆಕ್ಸ್ಟು n ಈಸ್ ಈಕ್ವಲ್ ಟು 4 ಅಂತ ಹಾಕಿದರೆ 4 ಇಂಟು 4 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 4 ಇಂಟು 5, ನೆಕ್ಸ್ಟ್ ಬರುತ್ತೆ 20. ನೆಕ್ಸ್ಟ್ n ಈಸ್ ಈಕ್ವಲ್ ಟು 5 ಹಾಕಬೇಕು. 5 ಇಂಟು 5 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 5 ಇಂಟು 6 30 ಬರುತ್ತೆ. ನೆಕ್ಸ್ಟ್ n ಈಸ್ ಈಕ್ವಲ್ ಟು ನೆಕ್ಸ್ಟ್ ಏನು ಬರಬೇಕು, n ಈಸ್ ಈಕ್ವಲ್ ಟು 6 ಇಂಟು 6 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 6 ಇಂಟು 7 42 ಆಗುತ್ತೆ. ನೆಕ್ಸ್ಟ್ ಡಿಜಿಟ್ ಏನು ಬರಬೇಕು ಇಲ್ಲಿ ಈ ಒಂದು ಸೀರೀಸ್ಗೆ 42 ಆಗುತ್ತೆ. ಈ ಥರ ಮಾಡ್ಕೊತ ಹೋದರೆ ತುಂಬ ಈಸಿ ಆಗುತ್ತೆ. ಇದಕ್ಕೆ ಕ್ಲೂ ಏನು ಅಂತಂದರೆ ನಮಗೆ ಫಸ್ಟ್ ಡಿಜಿಟ್ ಯಾವುದು ಇದೆ ಅನ್ನೋದನ್ನು ನಾವು ಕಂಡುಹಿಡಿತಾ ಹೋಗಬೇಕು. ಫಸ್ಟ್ ಡಿಜಿಟ್ 2 ಇತ್ತು ಅಂತಂದರೆ ಸಿಂಪಲಾಗಿ ಈ ಒಂದು ಮೆಥಡನ್ನೇ ಅಬ್ಸರ್ವ್ ಮಾಡಬೇಕು. n ಈಸ್ ಈಕ್ವಲ್ ಟು 1 ಆಗುತ್ತೆ. ಆವಾಗ ಏನಾಗುತ್ತೆ, 1 ಇಂಟು 1 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 1 ಇಂಟು 2 ಆಗುತ್ತೆ. ಆನ್ಸರ್ 2 ಬರುತ್ತೆ. ಈ ಒಂದು ಕ್ಲೂನ ಇಟ್ಕೊಂಡ್ಬಿಟ್ಟು ನಾವು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಫಸ್ಟ್ ಡಿಜಿಟ್ಟು ಈಸಿ ಇರೋದ್ರಿಂದ ನಾವು ಎನ್ನಿಗೆ ಬರುತ್ತಾ ಅಂತ ನೋಡಬೇಕು, ಚೆಕ್ ಮಾಡ್ಕೊಬೇಕು. ಆವಾಗ
ನೆಕ್ಸ್ಟ್ ಎಲ್ಲ ನಮಗೆ ಈಸಿಯಾಗಿ ಮಾಡ್ತಾ ಹೋಗ್ಬೋದು.